ನಮಸ್ಕಾರ ವೀಕ್ಷಕರೇ. ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ಅನ್ನ ಇವತ್ತು ಜಾರಿ ಮಾಡಬಹುದು, ನಾಳೆ ಜಾರಿ ಮಾಡಬಹುದು ಅಂತ ಭಾರತೀಯರು ನಿರೀಕ್ಷೆ ಇಟ್ಕೊಂಡು ಕಾದು ಕೂತಿದ್ದಾರೆ. ಆದ್ರೆ ಇತ್ತ ಆಂಧ್ರದಲ್ಲಿ ನಾಯ್ಡು ಪವನ್ ಸರ್ಕಾರ ವಕ್ಫ್ ಬೋರ್ಡ್ ಅನ್ನೇ ಸ್ಕ್ರಾಪ್ ಮಾಡಿ ಸಮಾಜಘಾತುಕರಿಗೆ ಶಾಕ್ ಕೊಟ್ಟಿದೆ. ಆಂಧ್ರದಲ್ಲಿ ಭಾರತೀಯರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ವಕ್ಫ್ ಬಿಲ್ ಜಾರಿಗೆ ಮಿತ್ರರಿಂದ ಅಡ್ಡಿ ಆಗ್ಬೋದು ಅಂತ ವಿಪಕ್ಷ ನಾಯಕರು ಸುದ್ದಿ ಹರಡಿಸಿ ಖುಷಿ ಪಡ್ತಾ ಇದ್ರು. ಆದ್ರೆ ಮೋದಿಗಿಂತ ಒಂದು ಹೆಜ್ಜೆ ಮುಂದಿಟ್ಟಿರೋ ಆಂಧ್ರ ಸರ್ಕಾರವನ್ನ ಕಂಡು ಇಂಡಿ ಒಕ್ಕೂಟ ಬೆಚ್ಚಿ ಬಿದ್ದಿದೆ. ಸೂಕ್ತ ಕಾನೂನು ಅಂಶಗಳನ್ನ ಮುಂದಿಟ್ಟುಕೊಂಡೇ ಈ ನಿರ್ಧಾರವನ್ನ ಕೈಗೊಂಡಿದ್ದು ವಿಪಕ್ಷಗಳು ಕೈ ಕಟ್ ಬಾಯಿ ಮುಚ್ಚೆನ್ನುವಂತಾಗಿವೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ವಕ್ಫ್ ಕಬ್ಜಾ ಮಾಡಿದ್ದ ಹಿಂದೂಗಳ ಭೂಮಿಯನ್ನ ಬಿಜೆಪಿ ಹಿಂದಿರುಗಿಸಿಕೊಟ್ಟಿದೆ. ಅತ್ತ ರಾಜಸ್ಥಾನದಲ್ಲೂ ಬಿಜೆಪಿ ಸರ್ಕಾರ ಕಠಿಣ ಕಾನೂನುಗಳನ್ನ ತರ್ತಾ ಇದ್ದು ಸಮಾಜಘಾತುಕರ ಎದೆ ನಡುಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜ್ಯಸಭೆಯಲ್ಲಿ ಬಲಾಬಲ ಇದೆ, ಲೋಕಸಭೆಯಲ್ಲೂ ಮಿತ್ರ ಬಲ ಇದೆ. ಎಲ್ಲಾ ಬಿಲ್ ಪಾಸ್ ಮಾಡ್ತೀವಿ ಅಂತ ಹೇಳಿರೋ ಕೇಂದ್ರ ಸರ್ಕಾರ ಅತ್ಯವಶ್ಯಕವಾಗಿರೋ ವಕ್ಫ್ ಬಿಲ್ ಜಾರಿ ಮಾಡೋದಕ್ಕೆ ಇನ್ನೂ ಮೀನಮೇಷ ಎಣಿಸ್ತಾ ಇದೆ. ಸರಿಯಾದ ಸಮಯ ಬಂದಿಲ್ವೋ, ಆಂತರಿಕವಾಗಿ ಏನಾದ್ರೂ ಸಮಸ್ಯೆ ಆಗಿದೆಯೋ, ವಿಪಕ್ಷಗಳು ಬಿಡ್ತಿಲ್ವೋ ಅಥವಾ ಇನ್ಯಾವ ಕಾರಣಗಳೋ ಗೊತ್ತಿಲ್ಲ. ಆತಂಕದಲ್ಲಿರೋ ಭಾರತೀಯರು, ರೈತರು ಎದುರು ನೋಡ್ತಾ ಇರೋದು ವಕ್ಫ್ ಬಿಲ್ ಜಾರಿಗೆ. ನಿರೀಕ್ಷೆಗಳು ಯಾವ ಮಟ್ಟದಲ್ಲಿದೆ ಅಂದ್ರೆ ಕೇಂದ್ರ ಸರ್ಕಾರ ಒಂದು ದಿನ ವಿಳಂಬ ಮಾಡಿದ್ರು ಇವರೇನು ಬಿಲ್ ಪಾಸ್ ಮಾಡ್ತಾರೋ ಇಲ್ವೋ ಅಂತ ಜನರು ಅನುಮಾನ ಪಟ್ಟುಕೊಳ್ಳೋ ಹಾಗಾಗಿದೆ. ಈ ಹೊತ್ತಲ್ಲಿ ಆಂಧ್ರ ಜನತೆಗೆ ನಾಯ್ಡು ಹಾಗೂ ಪವನ್ ಸರ್ಕಾರ ದೊಡ್ಡ ಗಿಫ್ಟ್ ಕೊಡ್ತಾ ಇದೆ. ಆಂಧ್ರದಲ್ಲಿ ವಕ್ಫ್ ಬೋರ್ಡ್ ಅನ್ನೇ ಸ್ಕ್ರಾಪ್ ಮಾಡುವ ಮೂಲಕ ಹೊಸ ಆದೇಶವೊಂದನ್ನ ಹೊರಡಿಸಲಾಗಿದೆ. ನವೆಂಬರ್ 30ರಂದು ಆಂಧ್ರ ಪ್ರದೇಶ ಸರ್ಕಾರದಿಂದ ವಕ್ಫ್ ಬೋರ್ಡ್ ವಿಸರ್ಜನೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಸರ್ಕಾರದಲ್ಲಿ ಈ ವಕ್ಫ್ ಮಂಡಳಿ ರಚನೆ ಆಗಿತ್ತು. ಇತ್ತೀಚೆಗೆ ಕೇಂದ್ರ ಸರ್ಕಾರದ ನೂತನ ವಕ್ಫ್ ಬಿಲ್ ಜಾರಿಗೆ ಬರಬಾರದು ಅಂತ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಪ್ರೊಟೆಸ್ಟ್ ಮಾಡ್ತಾ ಇತ್ತು. ಈ ಪ್ರತಿಭಟನೆಗಳು ದೊಡ್ಡ ಹಂತಕ್ಕೆ ಹೋಗ್ತಾ ಇದ್ದ ಹೊತ್ತಲ್ಲೇ ಸರ್ಕಾರ ಶಾಕ್ ಕೊಟ್ಟಿರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ದಾರಿ ಮಾಡಿ ಕೊಡ್ತಾ ಇದೆ. ಆದ್ರೆ ನಾಯ್ಡು ಸರ್ಕಾರ ಕೊಟ್ಟಿರೋ ಕಾರಣಗಳು ಬೇರೆ ರೀತಿಯ ಚರ್ಚೆಗೆ ಆಸ್ಪದವೇ ಇಲ್ಲದಂತೆ ಕಟ್ಟಿಹಾಕಿದೆ. 11 ಸದಸ್ಯರು ಇರೋ ವಕ್ಫ್ ಬೋರ್ಡ್ ನಲ್ಲಿ ಕೇವಲ 3 ಜನರು ಮಾತ್ರ ಎಲೆಕ್ಷನ್ ಮೂಲಕ ಆಯ್ಕೆಯಾಗಿದ್ರೆ 8 ಜನರು ನಾಮನಿರ್ದೇಶಿತರು. ಇದನ್ನ ಪ್ರಶ್ನೆ ಮಾಡಿ ಈ ಹಿಂದೆ ಕೆಲವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ನವೆಂಬರ್ 1, 2023ರಂದು ವಕ್ಫ್ ಬೋರ್ಡ್ ಎಲೆಕ್ಷನ್ಗೆ ಸ್ಟೇ ತಂದು ಹೈಕೋರ್ಟ್ ಆದೇಶ ನೀಡಿತು. ಅಂದಿನಿಂದ ಇಂದಿನ ತನಕ ವಕ್ಫ್ ಬೋರ್ಡ್ ನಾನ್ ಫಂಕ್ಷನಲ್ ಆಗಿರೋದ್ರಿಂದ ನಾಯ್ಡು ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ. ಇನ್ನು ಈ ಆದೇಶದಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನ ಸರ್ಕಾರ ಮೆನ್ಷನ್ ಮಾಡಿದೆ. ವಕ್ಫ್ ಬೋರ್ಡ್ ನಿಯಮಗಳ ಪ್ರಕಾರ ಸುನ್ನಿ ಹಾಗೂ ಶಿಯಾ ಸಮುದಾಯಗಳ ಸಾಹಿತಿಗಳು ಕೂಡ ಸದಸ್ಯರಾಗಿರಬೇಕು. ಆದ್ರೆ ಇದ್ಯಾವುದನ್ನು ಕೂಡ ಬೋರ್ಡ್ ಪಾಲಿಸದೆ ಹೇಗೆ ಬೇಕೋ ಹಾಗೆ ನಡೀತಾ ಇತ್ತು. ಆದ್ರಿಂದ ಈ ನಿಯಮವನ್ನ ಕೈಗೊಳ್ಳಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಇಷ್ಟು ವರ್ಷ ಭಾರತೀಯರು ವಕ್ಫ್ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಅವರು ಏನ್ ಬೇಕಾದ್ರೂ ಮಾಡಿಕೊಳ್ಳಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಇದ್ರು. ಆದ್ರೆ ಅವರು ಯಾವಾಗ ಭಾರತದ ಜಾಗಗಳನ್ನ ಒಂದೊಂದಾಗಿ ಕಬ್ಜಾ ಮಾಡಿ ದೇವಸ್ಥಾನ ಹಾಗೂ ರೈತರ ಭೂಮಿಗೆ ಕಣ್ಣಿಟ್ರೋ ಆಗ್ಲೇ ಭಾರತೀಯರಿಗೆ ಟೆನ್ಷನ್ ಶುರುವಾಗಿದ್ದು. ಈಗ ಅಲ್ಲಿ ಯಾವ ರೀತಿಯ ಅವ್ಯವಹಾರಗಳು ಆಗ್ತಾ ಇದ್ವು ಅನ್ನೋದು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಅಂದಹಾಗೆ ಈಗ ವಕ್ಫ್ ಬೋರ್ಡ್ ಅನ್ನ ಸ್ಕ್ರಾಪ್ ಮಾಡಿರೋ ಆಂಧ್ರ ಸರ್ಕಾರ ಒಂದೇ ಸಲ ವಿವಾದವನ್ನ ಸೃಷ್ಟಿ ಮಾಡೋದಕ್ಕೆ ಹೋಗಿಲ್ಲ. ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸ್ಕ್ರಾಪ್ ಮಾಡ್ತಾ ಇದ್ದೀವಿ, ಮುಂದೆ ಮರುಸ್ಥಾಪನೆ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದೆ. ಆದ್ರೆ ಇದೇ ಈಗ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಟೆನ್ಷನ್ ತರಿಸ್ತಾ ಇರೋದು. ಆಂಧ್ರ ಸರ್ಕಾರ ಮರುಸ್ಥಾಪನೆ ಮಾಡೋ ಹೊತ್ತಲ್ಲಿ ವಕ್ಫ್ ಬಿಲ್ ಜಾರಿ ಆಯ್ತು ಅಂದ್ರೆ ನಿಯಮಗಳು ಸಂಪೂರ್ಣವಾಗಿ ಬದಲಾಗುತ್ತವೆ. ಆಗ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬೋರ್ಡ್ ನಲ್ಲಿ ಸಿಕ್ಕವರನ್ನ ತುಂಬಿಸಿಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಬೋರ್ಡ್ ನಲ್ಲಿ ಏನೇ ಆದ್ರೂ ಅದು ಪಾರದರ್ಶಕವಾಗಿ ಆಗ್ಬೇಕು ಹಾಗೂ ಸರ್ಕಾರದ ಕಣ್ಗಾವಲಲ್ಲೇ ನಡಿಬೇಕು. ದೇವಸ್ಥಾನಗಳ ಜಾಗವನ್ನ ಮುಟ್ಟೋ ಹಾಗಿಲ್ಲ, ಭಾರತೀಯರ ಭೂಮಿಗೆ ಕೈ ಹಾಕೋ ಹಾಗಿಲ್ಲ. ಆದ್ರಿಂದ ಇಷ್ಟು ವರ್ಷಗಳ ಕಾಲ ಮಾಡಿಕೊಂಡು ಬಂದಿದ್ದ ಬೇಕಾಬಿಟ್ಟಿ ಆಟಗಳು ಬಂದ್ ಆಗೋ ಸಾಧ್ಯತೆಗಳಿವೆ. ನಾವಾಗ್ಲೇ ಹೇಳಿದ ಹಾಗೆ ವಕ್ಫ್ ಬಿಲ್ಗೆ ಮಿತ್ರರು ಕೈ ಕೊಡ್ಬೋದು ಅನ್ನೋ ಸುದ್ದಿ ಇತ್ತು ಅಂತ. ಆದ್ರೆ ನಾಯ್ಡು ಸರ್ಕಾರದ ಈ ನಿರ್ಧಾರವನ್ನ ನೋಡಿದ್ರೆ ಯಾವುದೇ ಕಾರಣಕ್ಕೂ ಇದರಿಂದ ಹಿಂದೆ ಸರಿಯೋದಿಲ್ಲ ಅನ್ನೋದರ ಸಿಗ್ನಲ್ ಕೊಟ್ಟಂತಿದೆ. ಅಂದಹಾಗೆ ಚಂದ್ರಬಾಬು ನಾಯ್ಡು ಈ ಹಿಂದೆ ಹಾರ್ಡ್ ಕೋರ್ ಹಿಂದೂ ಲೀಡರ್ ಅಂತ ಗುರುತಿಸಿಕೊಂಡವರಲ್ಲ. ಹಾಗಂದ ಮಾತ್ರಕ್ಕೆ ಹಿಂದೂಗಳ ವಿರುದ್ಧವೂ ನಡೆದವರಲ್ಲ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡೇ ರಾಜಕೀಯ ಮಾಡ್ತಾ ಇದ್ದವರು. ಆದ್ರೆ ಯಾವಾಗ ಮುಸ್ಲಿಮರೆಲ್ಲರೂ NDA ಅಥವಾ ಬಿಜೆಪಿ ವಿರುದ್ಧವೇ ನಿಲ್ತಾರೆ, ಇದು ಎಂದಿಗೂ ಬದಲಾಗೋದಿಲ್ಲ ಅನ್ನೋದು ಮನದಟ್ಟಾಯ್ತೋ ಆಗ್ಲೇ ಇಂಥ ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನೊಂದೆಡೆ ನಾಯ್ಡು ಜೊತೆಗಿರೋದು ಪವರ್ಫುಲ್ ಸನಾತನಿ ಪವನ್ ಕಲ್ಯಾಣ್.
ರಾಜಕೀಯ ಟ್ರೆಂಡ್ ಎತ್ತ ಸಾಗಿದೆ. ದೇಶದಾದ್ಯಂತ ಆಂಧ್ರ ಸರ್ಕಾರದ ಮೇಲೆ ಜನಾಭಿಪ್ರಾಯ ಹೇಗಿದೆ, ಜನರು ಯಾಕೆ ತಮ್ಮನ್ನ ಈ ಮಟ್ಟದಲ್ಲಿ ಬೆಂಬಲಿಸ್ತಾ ಇದ್ದಾರೆ, ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಬಾರದ ವೋಟ್ಗಳಿಗೆ ಓಲೈಕೆ ಮಾಡಿ ವ್ಯರ್ಥ ಮಾಡೋದಕ್ಕಿಂತ ಭಾರತೀಯರ ಪರ ಗಟ್ಟಿಯಾಗಿ ನಿಲ್ಲೋದೇ ಲೇಸು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ. ಏನೋ ಇತ್ತ ತಮಿಳುನಾಡಲ್ಲೂ ವಕ್ಫ್ ಬೋರ್ಡ್ ನಿಂದ ಜಾಗ ಕಬ್ಜಾ ಆಗಿರೋ ಪ್ರಕರಣ ಬೆಳಕಿಗೆ ಬಂದಿದ್ದು, ಬಿಜೆಪಿ ರೈತರ ಪರ ನಿಂತು ಭೂಮಿಯನ್ನ ಮರಳಿಸಿಕೊಟ್ಟಿರೋದು ಸುದ್ದಿ ಆಗ್ತಾ ಇದೆ. ಹಿಂದೂ ರೈತರೊಬ್ಬರಿಗೆ ಸೇರಿದ್ದ ಸುಮಾರು 57 ಎಕರೆ ಭೂಮಿಯನ್ನ ವಕ್ಫ್ ಬೋರ್ಡ್ ತಮ್ಮದು ಅಂತ ಕಬ್ಜಾ ಮಾಡಿ ನೋಟಿಸ್ ಕೊಟ್ಟಿತ್ತು. ಇದರಿಂದ ಕಂಗಾಲಾಗಿದ್ದ ರೈತರು ತಮ್ಮ ಸಮಸ್ಯೆಯನ್ನ ಯಾರಿಗೆ ಹೇಳಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ರು. ಸರ್ಕಾರದ ಗಮನಕ್ಕೆ ತರೋಣ ಅಂದ್ರೆ ಅಧಿಕಾರದಲ್ಲಿರೋದು ಡಿಎಂಕೆ. ಸ್ಟಾಲಿನ್ ಪಕ್ಷ ಆಂಟಿ ಹಿಂದೂ ಮಾತ್ರ ಅಲ್ಲ, ಆಂಟಿ ಇಂಡಿಯನ್ ಅಂತಲೂ ಕೆಲವರು ಹೇಳ್ತಾರೆ. ಅಧಿಕಾರಕ್ಕಾಗಿ ಯಾವ ಮಟ್ಟದಲ್ಲಿ ಬೇಕಾದರೂ ಸಮಾಜ ವಿರೋಧಿ ಕೃತ್ಯಗಳನ್ನ ಮಾಡ್ತಾರೆ ಅನ್ನೋ ಆರೋಪಗಳು ಇವೆ. ಅಂತವರ ಬಳಿ ಸಮಸ್ಯೆ ಹೇಳಿದ್ರೆ ಸಹಾಯಕ್ಕಿಂತ ಹೆಚ್ಚಾಗಿ ಅಪಾಯವೇ ಜಾಸ್ತಿ ಅಂತ ಮನವರಿಕೆ ಆಗಿದೆ. ಈ ಹೊತ್ತಲ್ಲಿ ಬಿಜೆಪಿ ಹಿರಿಯ ನಾಯಕ ಎಚ್ ರಾಜಾ ಸಹಾಯಕ್ಕೆ ಬಂದಿದ್ದಾರೆ. ಹೇಗೂ ತಮಿಳುನಾಡಲ್ಲಿ ಬಿಜೆಪಿ ಜನರನ್ನ ಸೆಳೆಯೋದಕ್ಕೆ ಒದ್ದಾಡ್ತಾ ಇದೆ. ಇಂಥ ಹೊತ್ತಲ್ಲಿ ರೈತರಿಗೆ ಸಹಾಯ ಮಾಡಿದ್ರೆ ಅದರಿಂದ ರಾಜಕೀಯ ಲಾಭವೂ ಆಗುತ್ತೆ, ಜನರಿಗೆ ನಂಬಿಕೆಯೂ ಬರುತ್ತೆ ಅನ್ನೋ ಕಾರಣಕ್ಕೆ ಕಾನೂನಾತ್ಮಕ ಹೋರಾಟಕ್ಕೆ ಎಚ್ ರಾಜಾ ಕೈಜೋಡಿಸಿದ್ದಾರೆ. ಕೊನೆಗೂ ಕೈತಪ್ಪಿ ಹೋಗ್ತಾ ಇದ್ದ 57 ಎಕರೆ ಭೂಮಿ ಮರಳಿ ರೈತರಿಗೆ ಸೇರಿದ್ರಿಂದ ಅವರೆಲ್ಲ ಫುಲ್ ಖುಷಿಯಾಗಿದ್ದಾರೆ. ಈ ವಿಚಾರ ವೈರಲ್ ಆಗ್ತಾ ಇದ್ದು, ಇನ್ಮುಂದೆ ಅಲ್ಲಿ ಹಿಂದೂಗಳು ಯಾರೇ ಭೂಮಿ ಕಳ್ಕೊಂಡ್ರು ಸಹಾಯಕ್ಕಾಗಿ ಬಿಜೆಪಿ ಬಳಿ ಬರೋ ಸಾಧ್ಯತೆ ದಟ್ಟವಾಗಿದೆ. ಈ ವಿಚಾರದಲ್ಲಿ ಎಲ್ಲರೂ ಕರ್ನಾಟಕ ಬಿಜೆಪಿ ನಾಯಕರ ಬಗ್ಗೆ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ತಮಿಳುನಾಡಲ್ಲಿ ಬಿಜೆಪಿ ಚಿಕ್ಕ ಪಾರ್ಟಿ, ಹೆಚ್ಚು ಸೀಟ್ಗಳು ಇಲ್ಲ, ಆದ್ರೂ ಜನರಿಗಾಗಿ ತೊಡೆ ತಟ್ಟಿ ನಿಂತಿದೆ. ಆದ್ರೆ ಕರ್ನಾಟಕದಲ್ಲಿ ವಿಪಕ್ಷ ಸ್ಥಾನದಲ್ಲಿ ಕೂತಿದ್ರು ರೈತರಿಗೆ ಭರವಸೆ ಕೊಡೋದ್ರಲ್ಲಿ, ಆಡಳಿತ ಪಕ್ಷವನ್ನ ನಡುಗಿಸೋದ್ರಲ್ಲಿ ಒಂದೇ ಒಂದು ಕೆಲಸ ಆಗ್ತಾ ಇಲ್ಲ ಅಂತ ಇಲ್ಲಿನ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಅತ್ತ ರಾಜಸ್ಥಾನದಲ್ಲಿ ಸಮಾಜಘಾತುಕರಿಗೆ ಇನ್ನೊಂದು ರೀತಿಯ ಹೊಡೆತವನ್ನ ಕೊಡಲಾಗಿದೆ. ಸದ್ಯದಲ್ಲೇ ರಾಜಸ್ಥಾನದಲ್ಲಿ ಆಂಟಿ ಕನ್ವರ್ಷನ್ ಹಾಗೂ ಆಂಟಿ ಲವ್ ಜಿಹಾದ್ ಬಿಲ್ ಪಾಸ್ ಆಗ್ತಾ ಇದೆ. ಈ ಕಾಯ್ದೆ ಬಂದ್ಮೇಲೆ ಯಾರಾದ್ರೂ ತಪ್ಪು ಎಸಗಿದ್ರೆ ಬರೋಬ್ಬರಿ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಫಿಕ್ಸ್ ಆಗಲಿದೆ. ಅಲ್ಲದೆ ಯಾರಾದ್ರೂ ಒಬ್ಬ ವ್ಯಕ್ತಿ ಮತಾಂತರ ಮಾಡೋ ಉದ್ದೇಶದಿಂದಲೇ ಮದುವೆ ಆದ ಅನ್ನೋದು ಗೊತ್ತಾದ್ರೆ ಅಂತ ಮದುವೆಗಳನ್ನ ಇಮಿಡಿಯೇಟ್ ಆಗಿ ಅಸಿಂಧು ಮಾಡೋ ಅಧಿಕಾರವನ್ನ ಫ್ಯಾಮಿಲಿ ಕೋರ್ಟ್ಗಳಿಗೆ ನೀಡಲಾಗಿದೆ. ಮುಂದಿನ ವಿಧಾನಸಭಾ ಸೆಷನ್ ನಲ್ಲಿ ಈ ಬಿಲ್ ಜಾರಿ ಆಗುವುದು ಪಕ್ಕಾ ಆಗಿದೆ. ಈ ಹಿಂದೆ ಕೂಡ ಹಲವು ಕ್ರಾಂತಿಕಾರಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೂಲಕ ರಾಜಸ್ಥಾನ ಬಿಜೆಪಿ ಸರ್ಕಾರ ಜನರ ಮನಸ್ಸನ್ನ ಗೆದ್ದಿತು. ಈಗ ಲವ್ ಜಿಹಾದ್ಗೆ ಕಡಿವಾಣ ಹಾಕೋದಕ್ಕೆ ಕಾನೂನಾತ್ಮಕ ಹೆಜ್ಜೆ ಇಡ್ತಾ ಇರೋದು ದೇಶದ ಗಮನವನ್ನ ಸೆಳೀತಾ ಇದೆ. ಮುಂದೆ ಇನ್ನೂ ಹಲವು ಕ್ರಾಂತಿಕಾರಿ ನಿರ್ಧಾರವನ್ನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಒಟ್ನಲ್ಲಿ ವಕ್ಫ್ ಅನ್ನೋ ಭೂತಕ್ಕೆ ಆಂಧ್ರ ಪ್ರದೇಶದಲ್ಲಿ ಮೊದಲ ಹೊಡೆತ ಬಿದ್ದಿದೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಈಗ ಎಲ್ಲರ ಚಿತ್ತ ಇರೋದು ಚಳಿಗಾಲದ ಅಧಿವೇಶನದತ್ತ. ಈಗಲೂ ಬಿಲ್ಗಳು ಪಾಸ್ ಆಗದೆ ತಡವಾಗ್ತಾ ಹೋಯ್ತು ಅಂದ್ರೆ ಜನರಿಗೆ ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆಗಳು ಹಂತ ಹಂತವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ರಿಂದ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.